6. ಇವಾಗ ಏನು ಮಾಡಬೇಕು ನೋಡಿ, ಇಲ್ಲಿ ಒಂದು ರೋಪ್ ಕಟ್ಟಿರ್ತೀವಲ್ವ, ಈ ರೀತಿ ಒಂದು ಕಾಟನ್ ಟವಲ್ ಅಂತ ತಗೋಬೇಕು. ಇಷ್ಟು ಒಂದು ಕೈ ಅಂಗುಲದಷ್ಟು ಈ ಥರ ಫೋಲ್ಡ್ ಮಾಡ್ಕೊಂಡು ಉದ್ದಕ್ಕೆ ಫೋಲ್ಡ್ ಮಾಡ್ಕೊಂಡು ಇಟ್ಕೋಬೇಕು. ಇಟ್ಕೊಂಡು ಏನು ಮಾಡಬೇಕು, ಈ ಒಂದು ರೋಪಿಗೆ ಈ ಬಟ್ಟೆಯನ್ನು ಸುತ್ತಬೇಕು ನಾವು. ನೋಡಿ ಹೀಗೆ ಬಟ್ಟೆ ನೀಟಾಗಿ ಸುತ್ತಬೇಕು. ಆ ಗಂಟಿರುತ್ತಲ್ವ, ಗಂಟಿನ ನಡುವೆ ತಗೊಂಡು ಬಟ್ಟೆಯನ್ನು ಸುತ್ತಬೇಕು. ಹೀಗೆ ಆರಾಮದಲ್ಲಿ ಇಲ್ಲಿ ಸುತ್ತಾಗಬಾರ್ದು, ನೀಟಾಗಿ ಸುತ್ಕೋಬೇಕು ಅದನ್ನು. ಅಂದರೆ ನಿಮಗೆ ಅಲ್ಲಿಗೆ ಎಲ್ಬೋ ಹತ್ರ ಕುಷನ್ ಬೇಕು, ಅದಕ್ಕೋಸ್ಕರ ಈ ಬಟ್ಟೆನ ಹಾಕ್ತಾ ಇರೋದು. ಈ ಥರ ಹಾಕ್ಕೊಂಡು ಇಲ್ಲಿ ಇಟ್ಕೊಂಡ ಮೇಲೆ ನೋಡಿ, ಈಗ ಇದ್ರ ನೇರವಾಗಿ ಬಂದು ಎಲ್ಲಿ ತನಕ ಬರುತ್ತೆ, ಎಂಡ್ ಇದೆಯಲ್ವಾ, ಎಂಡ್ ಪಾಯಿಂಟ್ಗೆ ನಮ್ಮ ಎಲ್ಬೋ ಕೊಡಬೇಕು. ಅಂದರೆ ಮೊಣಕೈಯನ್ನು ಕೊಡಬೇಕು. ಮೊಣಕೈ ಕೊಟ್ಟು ಇನ್ನೊಂದು ಕೈ ರುಸ್ಟ್ ಇಡ್ತವೆ. ಈಗ ಈಗ ಯಾವುದು ಕೈ ಒಳಗೆ ಹಾಕಿರ್ತೀವ ಆ ಕೈ ರುಷ್ಟನ್ನು ಇನ್ನೊಂದು ಕೈ ಬಲಗೈಯಿಂದ ಹಿಡ್ಕೋಬೇಕು. ಈಗ ಇದನ್ನು ಇಲ್ಲೆಲ್ಲ ಹಿಡ್ಕೊಳ್ಳೋದು, ಹೀಗೆಲ್ಲ ಮಾಡಬಾರ್ದು. ಜಸ್ಟ್ ರುಸ್ಟ್ ಇಟ್ಕೊಳ್ಳಿ, ಆರಾಮಾಗಿ ಒಳ್ಳೆ ಗ್ರಿಪ್ ಸಿಕ್ಕುತ್ತೆ. ಆಮೇಲೆ ಈ ಗಂಟಿನ ನೇರ ನನಗೆ ಎಡಗೈ ಇದೆ, ಎಡಗಾಲನ್ನು ಗಂಟಿನ ನೇರ ನೆಲದಲ್ಲಿ ಊರಬೇಕು. ಈಗ ನೆಲದಲ್ಲಿ ಹೀಗೆ ನೇರವಾಗಿ ಊರಬೇಕು. ಆಮೇಲೆ ಹಿಂಗೆ ಬರಬಾರ್ದು ನೋಡಿ, ಹೀಗೆ ಕ್ರಾಸ್ ಇರಬಾರ್ದು ಅಥವಾ ಹಿಂಗೆ ಮುಂದಕ್ಕೆ ಬರಬಾರ್ದು. ಇದ್ರ ನೇರನೇ ಇರಬೇಕು ನಾವು ಅಂತ. ಇದು ಕಾಲು ಇಲ್ಲಿರಲಿ. ಆಮೇಲೆ ಇನ್ನೊಂದು ಕಾಲು ಹೊರಗಡೆ ಇರಬೇಕಲ್ಲ, ಬಲಗಾಲು ನೋಡಿ ಹೀಗಿರುತ್ತಲ್ವ, ಹಿಮ್ಮಡಿ ಒಳಗೆ ತಗೋಬೇಕು 90 ಡಿಗ್ರಿ ತಗೊಂಡು ಸ್ವಲ್ಪ ಕಾಲು ಮಂಡಿಯನ್ನು ಕೆಳಗೆ ಮಡಚಿ ಈ ಕೈಯಿಂದ ಹಿಂಗೆ ಇಟ್ಕೊಂಡಿರ್ತೀವಲ್ವ, ನೋಡಿ ಈ ಥರ ಜೋತ್ ಬಿಡಬೇಕು. ದೂರದಿಂದ ತೋರಿಸಿ, ಇಲ್ಲ ಹಂಗೆ ಹಿಂದೆ ತೋರಿಸಿ ಪೂರ್ತಿ ಈ ಥರ ಪೊಸಿಷನಲ್ಲಿ ಉಸಿರಾಡ್ತಾ ಇರಬೇಕು. ಮತ್ತು ಈ ಥರ ಇದ್ದ ಕುತ್ತಿಗೆಯನ್ನು ಹಿಂಗೆ ತಗೋಬಾರ್ದು, ಪಕ್ಕದ ತಗೋಬಾರ್ದು, ಫ್ರೀ ಬಿಡಬೇಕು, ಮುಂದೆ ನೋಡ್ತಾ ಇರಬೇಕು. ನಮ್ಮ ಫ್ರಂಟ್ ವ್ಯೂ ಇರಬೇಕು ಈ ಥರ. ಮತ್ತು ಈ ಕಾಲಿನ ಇಡುವಾಗ ನಾವು ಏನು ಮಾಡ್ತೀವಿ ತಪ್ಪು ಅಂದರೆ ನೋಡಿ, ಹಿಂಗೆ ಒಳಗೆ ತಗೊಂತೀವಿ, ಒಳಗೆ ತಗೊಂಡು ಹಿಂಗೆ ಜೋರ್ತಾ ಇರ್ತೀವಿ, ಇದು ತಪ್ಪು. ಆಮೇಲೆ ಸ್ವಲ್ಪ ಭಾಳ ಹೊರಗೆ ತಗೊಂತೀವಿ, ಎಳಿತಾ ಇರ್ತೀವಿ, ಹಂಗಿಲ್ಲ ನೋಡಿ. ಈ ಗಂಟಿನ ನೇರ ನಮ್ಮ ಕಾಲು ಆರಾಮದಲ್ಲಿ ನೆಲದಲ್ಲಿ ಇರಬೇಕು ನೋಡಿ. ಇದನ್ನು ಈ ಪೊಸಿಷನನ್ನು ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ಹಿಮ್ಮಡಿ ನೋಡಿ, ಇದನ್ನು ಹೇಗೆ ಬೇಕು ಹಂಗೆ ಇಡೋಂಗಿಲ್ಲ. ಆ ಪಾದದ ನೇರ ಇನ್ನೊಂದು ಹೊರಗಡೆ ಇರೋ ಹಿಮ್ಮಡಿ ಒಳಮುಖವಾಗಿ 90 ಡಿಗ್ರಿ ಬರಬೇಕು ಹೀಗೆ. ಆವಾಗ ನಿಮಗೆ ಏನಾಗುತ್ತೆ, ಗ್ರಿಪ್ ಸಿಕ್ಕುತ್ತೆ. ಈ ಮಂಡಿ ಮಡಚಿದಾಗ ಫುಲ್ ಆಗುತ್ತೆ, ಚೆನ್ನಾಗಿ ಎಳೆಯಲ್ಪಡುತ್ತೆ. ಈಗ ಎಳಿಬೇಕು, ಇದೆಲ್ಲ ಸ್ಟ್ರೆಚ್ ಆಗುತ್ತೆ, ಚೆನ್ನಾಗಿ ಸೆಲ್ಫ್ ಟ್ರಾಕ್ಷನ್ ಆಗಬೇಕು. ಉಸಿರಾಡ್ತಾ ಇರಬೇಕು. ಈ ಭಾಗದಲ್ಲಿರೋ ಒತ್ತಡ ಎಲ್ಲ ಕಡಿಮೆ ಆಗುತ್ತೆ. ಈ ಥರ ಎದೆ ಎತ್ತಿ ಉಸಿರಾಡ್ತಾ ಇರಬೇಕು. ಮತ್ತು ಕೆಳಗಿರೋ ಕಾಲಿ ಮಂಡಿ ಹಿಂಗೆ ಮಡಚಬಾರ್ದು, ನೇರ ಇರಬೇಕು. ಎಸ್, ಇದು 1 ನಿಮಿಷ ಹೀಗೆ ಇರೋದು. ಆಮೇಲೆ ಇನ್ನೊಂದು ಕೈಯಿಂದ ಈ ಕಡೆ ಮಾಡೋದು, ಈ ಕಡೆ ತಿರುಗಿಬಿಟ್ಟು ಈ ಕಡೆ ಹೀಗೆ ಬಲಗೈ ಹಾಕೋದು, ಬಲಗಾಲ ಅದ್ರ ನೇರ ಇಡೋದು, ಎಡಗಾಲ ಹಿಂಡಿ ಒಳಗೆ ತಗೊಳ್ಳೋದು, ಮೊಣಕೈ ಈ ರೀತಿ ಇಟ್ಕೊಳ್ಳೋದು, ಉಸಿರಾಡ್ತಾ ಇರೋದು. ಎಸ್, 1 ನಿಮಿಷ ಇದ್ರೆ ಸಾಕು. ಇದು ಒಂದು ರಿಪೀಟ್ ಮಾಡಬೇಕು, ಒಂದು 5 ಸರಿ 6 ಸರಿ ಅಥವಾ 3 ಸರಿ ಮಿನಿಮಮ್ ಆ ಥರ ರಿಪೀಟ್ ಮಾಡಬೇಕು. ಒಳ್ಳೆ ಟೆನ್ನಿಸ್ ಎಲ್ಬೋಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದಾದ ಮೇಲೆ ಈ ಬಟ್ಟೆಯನ್ನು ತೆಗೆಯೋದು.